ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಸಾಕಷ್ಟು ಸಂಗತಿಗಳನ್ನು ಹೊತ್ತೆ ಇವತ್ತು ಬಂದಿದ್ದೀನಿ. ಅರ್ಧ ಗಂಟೆ ಯಾವುದರಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ, ಹಾಗಾದರೆ ಆರಂಭದಲ್ಲಿ ನಾವೀಗ ನೋಡೋಣ ಎಷ್ಟರ ಮಟ್ಟಿಗೆ ಲಾಕ್ಡೌನ್ ಮತ್ತೆ ಸದ್ದು ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆಗೆ SSLC ಪರೀಕ್ಷೆ ಮುಗಿಯೋದನ್ನು ಏನಾದರೂ ಸರ್ಕಾರ ಕಾಯ್ತಾ ಇದೆಯಾ? ಅದಲ್ಲ ಆದಮೇಲೆ ಮತ್ತೆ ಲಾಕ್ಡೌನ್ ಜಾರಿಗೆ ಬರುತ್ತಾ? ಈ ಪ್ರಶ್ನೆ ಎಲ್ಲರಲ್ಲೂ ಕೂಡ ಈಗ ಮನೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿವರಗಳನ್ನು ನಾನಿವತ್ತು ಕೊಡ್ತೀನಿ. ನಂಬರ್ 1, ಇನ್ನು ಖಾಸಗಿ ಕಾಸಬಾತ್ ಎಲ್ಲ ಒಂದು ಕಡೆಗೆ ಏನು ಅಂತಂದರೆ, ಎಷ್ಟರ ಮಟ್ಟಿಗೆ ಆಸ್ಪತ್ರೆಯವ್ರನ್ನ ಪರಿಗಣಿಸಿದರೂ ಕೂಡ ಈ ಖಾಸಗಿ ಆಸ್ಪತ್ರೆಯವರು ಮಾತ್ರ ಒಂದಿಷ್ಟು ಈ ಮೀನಾಮೇಷ ಮಾಡ್ತಾಯಿದ್ರು. ಈ ರೇಟ್ಗಳನ್ನು ಇಟ್ಕೊಂಡು ನಮಗೆ ಒಪ್ಪದಿದ್ರೆ ಮಾತ್ರ ನಾವು ಹ್ಞೂ ಅಂತೀವಿ, ಇಲ್ಲಾಂದ್ರೆ ಇಲ್ಲ ಅನ್ನುವಂಥ ಆಟಗಳನ್ನು ಆಡ್ತಾಯಿದ್ವು. ಆದರೆ ಇವತ್ತು ಮುಖ್ಯಮಂತ್ರಿಗಳು ಯಾವಾಗ ಖಡಕ್ ವಾರ್ನಿಂಗ್ ಕೊಟ್ಟರಲ್ಲ, ಅಂತೂ ಇಂತೂ ಖಾಸಗಿ ಆಸ್ಪತ್ರೆಗಳು ಈಗ ನೀವು ಹೇಳಿದ್ದಕ್ಕೆಲ್ಲ ಎಸ್ ಅಂತ ಘೋಷಣೆ ಮಾಡಿವೆ. ಇನ್ನು ನಂಬರ್ 3, ಸಾಕಷ್ಟು ಸಂಗತಿಗಳನ್ನು ಹೇಳಲೇಬೇಕು. ಯಾಕಂದರೆ ಕಾಂಗ್ರೆಸ್ ಇವತ್ತು ಜಾಥಾ ಮಾಡ್ತು BJP ಸರ್ಕಾರದ ವಿರುದ್ಧ. ಇದು ಜಾಥಾ ಆಗಿರಲಿಲ್ಲ, ಇದು ಜಾತ್ರೆ ಆಗಿತ್ತು. ಯಾಕಂದರೆ ಅಂತರ ಅನ್ನುವಂಥದ್ದು ಮರೆತೇ ಹೋಗಿತ್ತು. ಕೆಲವೊಂದು ಮಾಸ್ಕನ್ನು ಕೂಡ ತೊಟ್ಟಿರಲಿಲ್ಲ. ಆ ರೀತಿಯ ದೊಡ್ಡ ಮಟ್ಟದ ಜಾಥಾ ಇವತ್ತು ಕಾಂಗ್ರೆಸ್ಸಿಂದ ನಡೀತು. ನಂಬರ್ 3, ಇನ್ನು TV9 ಬಿಗ್ ಎಕ್ಸ್ಪೋಸ್, ಅದರಲ್ಲಿ ಸಾಕಷ್ಟು ಸಂಗತಿಗಳನ್ನು ಹೇಳಲೇಬೇಕು. ಯಾಕಂದರೆ ನೋಡಿ, ಆ್ಯಂಬುಲೆನ್ಸ್ಗೆ ಅಂತ ಎಷ್ಟು ಗಂಟೆ ಕಾಯಿಸಬೇಕು? ವ್ಯವಸ್ಥೆ ನಿದ್ರೆ ಮಾಡ್ತಾ ಇದೆಯಾ? ಇನ್ನೊಂದು ಕಡೆಗೆ ಬೆಳಗ್ಗಿನಿಂದ ಈ ಉಸಿರಾಟದ ತೊಂದರೆಯಿಂದ ಜ್ವರ ಹತ್ಕೊಂಡು, ಗಂಟಲು ಹೊತ್ಕೊಂಡು, ಕೆಮ್ಮು ಹತ್ಕೊಂಡು ಒಬ್ಬ ಮಹಿಳೆ ಸಾಯ್ತಾ ಇದ್ದು, ಕೊನೆಗೆ ಆಕೆ ಕಾಣಿಸಿದ್ದು TV9 ಆಫೀಸ್. ಇಲ್ಲಿ ಸಂಬಂಧಪಟ್ಟಂಥ ವೈದ್ಯರ ಜೊತೆ ಮಾತಾಡಿ ನಾವು ಅವ್ರನ್ನ ಕಳಿಸುವಂಥ ಪ್ರಯತ್ನ ಮಾಡಿದ್ವಿ. ಇಂಥ ಸ್ಥಿತಿಗತಿಗಳು, ಈ ರೀತಿ ಇದನ್ನು ಉದ್ಧಾರ ಆಗಕ್ಕೆ ಸಾಧ್ಯನಾ? ಸೊ ಸಾಕಷ್ಟು ಸಂಗತಿಗಳನ್ನು ಇದ್ರ ಬಗ್ಗೆ ನಾನು ಕೊಡ್ತೀನಿ. ನಂಬರ್ 4, ವೆರಿ ವೆರಿ ಇಂಪಾರ್ಟೆಂಟ್. ಏನು ಅಂತಂದರೆ, ಬೇಕಿತ್ತು ಇದು ಚೀನಾದ ಆ್ಯಪ್ಗಳು ಎಲ್ಲ ಟಿಕ್ಟಾಕು ಸೇರಿದಂಗೆ ಎಲ್ಲವೂ ಕೂಡ ಬ್ಯಾನ್ ಬೇಕಿತ್ತಿದ್ದು. ಅಮೆರಿಕ ಮಾಡಿದಂಥ ಸಂದರ್ಭದಲ್ಲೇ ಬಹಳಷ್ಟು ಜನ ಹೇಳಿದರು, ವಾಲಂಟಿಯರ್ಲಿ ನಮ್ಮ ಯುವಕರು ಈ ಟಿಕ್ಟಾಕ್ ಸಹವಾಸವೇ ಬೇಡ ಅಂತ ಅದರಿಂದ ಹೊರಗಡೆ ಬಂದಿದ್ರು ಕೂಡ. ಈಗ ಟಿಕ್ಟಾಕ್ ಬ್ಯಾನ್ ಆಗಿದೆ. ಕೇವಲ ಟಿಕ್ಟಾಕ್ ಮಾತ್ರ ಅಲ್ಲ, 50+ ಆ್ಯಪ್ಗಳು ಯಾವ್ಯಾವಿತ್ತು ಚೈನಾದ್ದು ಎಲ್ಲವೂ ಕೂಡ ಬ್ಯಾನ್. ಬಹಳ ಅದ್ಭುತವಾದಂಥ ನಿರ್ಧಾರವನ್ನು ಮೋದಿ ಸರ್ಕಾರ ತೆಗೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿವರಗಳನ್ನು ಕೊಡ್ತೀನಿ. ಬನ್ನಿ, ಈಗ ಹೆಲ್ತ್ ಬುಲೆಟಿನ್ ಬರ್ತಾ ಇದೆ. ಇನ್ನೇನು ಇಷ್ಟು ತನಕ ಆದರೂ ಹೆಲ್ತ್ ಬುಲೆಟಿನ್ ಯಾಕೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆನ ನಾವು ಕೇಳ್ತಾನೆ ಇದ್ವಿ. ಹೆಲ್ತ್ ಬುಲೆಟಿನ್ ಅಂತೂ ಇಂತೂ ಈಗ ಬರ್ತಾ ಇದೆ. ಭಯ ಆಗ್ತಾ ಇದೆ ಒಂದು ಲೆಕ್ಕದಲ್ಲಿ. ಹೆಲ್ತ್ ಬುಲೆಟಿನ್ ಬಂತು ಅಂದ ತಕ್ಷಣವೇ ಯಾರ್ಯಾರು ಎಷ್ಟೆಷ್ಟರ ಮಟ್ಟಿಗೆ ಆರ್ಡರ್ ಇದೆಯೋ ಏನೋ. 1105 ಜನರಿಗೆ ಕೊರೋನಾ ದೃಢಪಟ್ಟಿರೋದು. 1000 ಗಡಿ ದಾಟಿತು. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 1105. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಏನು ಕತೆ? ಹಿಂಗೆ ಆಗ್ಬಿಟ್ರೆ ಗತಿ ಏನು? ನಮ್ಮಲ್ಲಿ ನಾವೆಲ್ಲ ಸಹಜವಾಗಿ ಮಾತಾಡ್ತಾ ಇದ್ವಿ, ನಮ್ಮ ಜನ್ರೇಷನ್ ಓಕೆ, ನಮ್ಮ ಮುಂದಿನ ಜನ್ರೇಷನ್ ಹೆಂಗಪ್ಪ ಬದುಕುತ್ತೆ ಅಂತ. ಈ ಬೇರೆ ಬೇರೆ ಸಂಗತಿಗಳಲ್ಲಿ ಅಂದರೆ ಈ ಅನಾಚಾರಗಳು, ಈ ಹುಚ್ಚಾಟಗಳು, ಈ ಭ್ರಷ್ಟಾಚಾರ ನಡೆದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಆದರೆ ಕೊರೋನಾದ ವಿಚಾರದಲ್ಲೂ ಕೂಡ ಹಂಗೆ ಹೇಳಬೇಕು. ಬಿಡ್ರಪ್ಪ, ನಮ್ಮದೇನೋ ಓಕೆ, ಇನ್ನು ಮುಂದಿನ ನಮ್ಮ ಜನ್ರೇಷನ್ ಕಥೆ ಏನು? ಬೆಂಗಳೂರಿನಲ್ಲಿ ಒಂದೇ ದಿನ 738 ಪಾಸಿಟಿವ್ ಕೇಸ್. 1400 ಒಂದು ಲೆಕ್ಕದಲ್ಲಿ 1000 ಗಡಿಯನ್ನು ದಾಟಿದೆ. 1105 ಜನರಿಗೆ ಕೊರೋನಾ ದೃಢಪಟ್ಟಿರುವಂಥದ್ದು ಬಹಳ ಗಮನಿಸಬೇಕಾದಂಥ ಸಂಗತಿ. ಬೆಂಗಳೂರಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ 738 ಪಾಸಿಟಿವ್ ಕೇಸ್ ಒಂದೇ ದಿನ. ಇವತ್ತು ಒಂದೇ ದಿನ. ಏನಿದು ಕಥೆ? ಸರ್ಕಾರ ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಿರೋದಕ್ಕೂ ಈ ರೀತಿ ನಂಬರ್ ಏರ್ತಿರೋದಕ್ಕೂ ಎಲ್ಲೋ ಕಡೆಗೆ ತಾಳೆ ಹಾಕಿ ನೋಡಿದಂಥ ಸಂದರ್ಭದಲ್ಲಿ ಸರ್ಕಾರ ಏನು ಹೆಜ್ಜೆ ಇಡ್ತಾ ಇದೆ, ಆ ಹೆಜ್ಜೆ ಇಟ್ಟಿದ್ದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಸರ್ಕಾರ ಮುಂದೆ ಒಂದಲ್ಲ ಒಂದು ದಿವಸ ಬಹಳ ದೃಢ ಹೆಜ್ಜೆಯನ್ನಿಟ್ಟರೆ, ಕಠಿಣವಾದಂಥ ಹೆಜ್ಜೆಯನ್ನಿಟ್ಟರೆ ಆಶ್ಚರ್ಯ ಇಲ್ಲ. ಬೆಂಗಳೂರಿನಲ್ಲಿ 738 ಕೇಸ್ಗಳು. ಇವತ್ತು ಒಂದೇ ದಿನ 19 ಜನ ಇವತ್ತು ಪ್ರಾಣ ತೆತ್ತಿದ್ದಾರೆ ಕೊರೋನಾಗೆ. ಏನು ಕಥೆ ಇದು? ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಇಲ್ಲಿ ತನಕದ ಸಂಖ್ಯೆ 14,295. ಬಹಳ ಅಪಾಯದ ದಿನಗಳ ಕಾದಿದೆ. ಬೆಂಗಳೂರಿನಲ್ಲಿ 738 ಪಾಸಿಟಿವ್ ಕೇಸ್ಗಳು ಬಂದಿರುವಂಥದ್ದು ಒಂದೇ ದಿನ. ಇವತ್ತು ಒಂದೇ ದಿವಸ 19 ಜನ ಇವತ್ತು ಉಸಿರು ಚೆಲ್ಲಿದ್ದಾರೆ ಕೊರೋನಾಕ್ಕೆ. ಇವತ್ತು ಒಂದೇ ದಿನ ರಾಜ್ಯದಲ್ಲಿ ಒಟ್ಟು 14,295 ಸೋಂಕಿತರ ಸಂಖ್ಯೆ ಏರಿಕೆಯಾಗಿರುವಂಥದ್ದು. ಆಶ್ಚರ್ಯ ಆಗ್ತಾ ಇದೆ ನಿಜವಾಗ್ಲೂ. ಬೆಂಗಳೂರಿನಲ್ಲಿ ಒಂದೇ ದಿನ 738 ಪಾಸಿಟಿವ್ ಕೇಸ್ ಆಗಿರುವಂಥದ್ದು, ರಾಜ್ಯದಲ್ಲಿ 1000 ಗಡಿಯನ್ನು ದಾಟಿ ಹೋಗಿರುವಂಥದ್ದು. ಏನಿದೆ ಅರ್ಥ? ಇದು ಏನು ನಡೀತಾ ಇದೆ? ಬಹುಶಃ ಇದೇ ರೀತಿಯ ಪರಿಸ್ಥಿತಿಗಳು ಮುಂದುವರೆದು ಬಿಟ್ಟರೆ ಗತಿ ಏನು? ಬಳ್ಳಾರಿನಲ್ಲಿ 76 ಜನರಿಗೆ ಒಕ್ಕರಿಸಿದೆ ಮಹಾಮಾರಿ. ಯಾರ್ಯಾರು ಕೊಡುಗೆ ಇದೆ, ಜಿಂದಾಲ್ ಎಷ್ಟೆಷ್ಟರ ಮಟ್ಟಿಗೆ ಇದಕ್ಕೆ ಕೊಡುಗೆ ಇದೆ, ಏನು ಎತ್ತ ಆಗಬೇಕಿದೆ, ಎಲ್ಲದ್ರ ಬಗ್ಗೆನೂ ಕೂಡ ಮಾತಾಡಬೇಕು. 14,295 ಕೇಸ್ಗಳು. ಬೆಂಗಳೂರಿನಲ್ಲಿ 738 ಪಾಸಿಟಿವ್ ಕೇಸ್ಗಳು.
ಗಮನಿಸಬೇಕು. ಯಾಕಂದರೆ ನಾವೆಲ್ಲರ ಕಡೆಗೆ ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀವಿ, ಬೇಜವಾಬ್ದಾರಿ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀವಿ. ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ. ಇದೆಲ್ಲದೂ ಕೂಡ ಸರ್ಕಾರ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಆಟ ಆಡ್ತಾ ಇದ್ದೀವಿ. ಇವತ್ತು ಸತ್ತಿರೋ ಸಂಖ್ಯೆ ನೋಡಿ, 738 ಜನರಿಗೆ ಬೆಂಗಳೂರಲ್ಲಿ ಒಂದೇ ದಿನ ಈ ಪಾಸಿಟಿವ್ ಆಗಿದೆ ಅಂದರೆ ಗತಿ ಏನು? ಬೆಂಗಳೂರಲ್ಲಿ ಒಂದೇ ದಿನ 3, ಬಳ್ಳಾರಿನಲ್ಲಿ 19 ಮಂದಿ ಬಲಿಯಾಗಿದ್ದಾರೆ. ಇದೆಲ್ಲದರ ಜೊತೆ ನೋಡಿ, ಈಗ ಇದೀಗ ತಾನೇ ನಂಬರ್ನ ಕೊಟ್ವಿ. ನಂಬರ್ನ ಜೊತೆಗೆ ಒಂದು ಮಾತನ್ನು ಹೇಳಬೇಕು, ಮತ್ತೆ ಲಾಕ್ಡೌನ್ ಹೇರಿಕೆ ಆಗುತ್ತಾ? ಯಾಕೋ ಈ ನಂಬರ್ ನೋಡಿದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇವತ್ತು 1105 ಕೇಸ್ಗಳು ಬಂದಿರೋದನ್ನು ನೋಡಿದ್ರೆ ಭಯ ಆಗ್ತಾ ಇದೆ. ಮತ್ತೆ ಲಾಕ್ಡೌನ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದರೆ ಇವತ್ತು ಸಚಿವರು ಮಾತಾಡಿದಂಥ ರೀತಿ ಇದೆಯಲ್ಲ, ಲಾಕ್ಡೌನ್ ಎಲ್ಲೋ ಒಂದು ಕಡೆಗೆ ರಾಜ್ಯ ಸರ್ಕಾರ ಸಜ್ಜಾಗ್ತಿದೆಯೇನೋ ಅನ್ನುವಂಥ ಭಾವನೆ ಅತ್ಯಂತ ಸಹಜವಾಗಿ ಮೂಡಿರುವಂಥದ್ದು. ಯಾಕಂದರೆ SSLC ಎಕ್ಸಾಮ್ ಆಗಲಿ 7ನೇ ತಾರೀಕು ಆದಮೇಲೆ ನೋಡಿ, ನಾವು ಅದಕ್ಕಿಂತ ಮೊದಲನೇ ಹೇಳಿ ಗಾಬರಿ ಹುಟ್ಟಿಸೋದು ಬೇಡ ಅನ್ನುವಂಥ ಮಾತನ್ನು ಅಶೋಕ್ ಅವರು ಹೇಳಿರುವಂಥದ್ದು. ಅಂದರೆ ಬಹುಶಃ ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಉಳಿಗಾಲ ಇಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಿದೆ. ಹೀಗಾಗಿ ಲಾಕ್ಡೌನ್ ಮತ್ತೆ ಜಾರಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಎಲ್ಲದಕ್ಕೂ ನೀವು 7ನೇ ತಾರೀಕು ಕಾಯಬೇಕು ಅಂತ ನನಗನ್ನಿಸ್ತೈತೆ. 7ನೇ ತಾರೀಕು ಆದಮೇಲೆ ಹಲವಾರು ಬದಲಾವಣೆಗಳನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ. ಬೆಂಗಳೂರು ದಯವಿಟ್ಟು ಗಮನಿಸಬೇಕು ತಮ್ಮ ಮಾಧ್ಯಮದ ಸ್ನೇಹಿತರು. ಭಯಭೀತರಾಗುವಂಥ ಒಂದು ಅವಕಾಶ ಆಗಬಾರ್ದು. ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿ ಏನಿದ್ದಾರೆ ಅವರು ಇನ್ನು 6 ತಿಂಗಳ ಕಾಲ ಮಾನಸಿಕವಾಗಿ ಸಿದ್ಧರಾಗಬೇಕು. ಲಾಕ್ಡೌನ್, ಕರುನಾಡು ಮತ್ತೆ ಲಾಕ್ಡೌನ್ ಆಗುತ್ತಾ? ರಾಜ್ಯದ ರೋಡ್ಗಳು ಮತ್ತೆ ಖಾಲಿ ಆಗುತ್ತಾ? ಅಂಗಡಿ ಮುಂಗಟ್ಟು ಕ್ಲೋಸ್ ಆಗುತ್ತಾ? ಮಾಲ್ ಶಾಪ್ಗಳು ಬಂದ್ ಆಗುತ್ತಾ? ಪಾರ್ಕ್ಗಳಿಗೆ ಮತ್ತೆ ನೋ ಎಂಟ್ರಿ ಬೋರ್ಡ್ ಬೀಳುತ್ತಾ? ಮನೆಯ ಹೊಸ್ತಿಲು ದಾಟಿದ್ರೆ ಲಾಟಿ ಗೇಟೋ ಬೀಳುತ್ತಾ? ಅರ್ಥಾತ್ ಕರ್ನಾಟಕ ಮತ್ತೆ ಸಂಪೂರ್ಣ ಬಂದ್ ಆಗಲಿದ್ಯಾ? ಲಾಕ್ಡೌನ್ ಮೋಡ್ಗೆ ಜಾರಲಿದ್ಯಾ? ಜುಲೈ 6ರ ಬಳಿಕ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಜಾರಿ. ಇಂಥದ್ದೊಂದು ಅನುಮಾನ ಈಗ ಮತ್ತೆ ಮೊಳಕೆ ಹೊಡೆದಿದೆ. ಜುಲೈ 6ರ ಬಳಿಕ ರಾಜ್ಯ ಮತ್ತೆ ಲಾಕ್ಡೌನ್ ಆಗುತ್ತಾ ಅನ್ನೋ $1 ಮಿಲಿಯನ್ ಪ್ರಶ್ನೆ ಪ್ರತಿಯೊಬ್ಬ ಕನ್ನಡಿಗರನ್ನು ಕಾಡ್ತಿದೆ. ಯಾಕಂದ್ರೆ ಕಳೆದ 4 ದಿನಗಳಿಂದ ರಾಜ್ಯದಲ್ಲಿ ಕೊರೋನಾ ರೌದ್ರಾವತಾರ ತಾಳಿದ್ದು ಸೋಂಕಿತರ ಸಂಖ್ಯೆ ದಿನಕ್ಕೆ 1000 ಗಡಿ ದಾಟಲಾರಂಭಿಸಿದೆ. ಸಾಲದ್ದಕ್ಕೆ ಕೊರೋನಾ ಸೋಂಕಿತರ ಜೀವವನ್ನು ಕಸಿಯುತ್ತಿದೆ. ಇದೆಲ್ಲದರ ಮಧ್ಯೆ ಇಂದು ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಟಾಸ್ಕ್ ಫೋರ್ಸ್ ಮೀಟಿಂಗ್ನಲ್ಲಿ ಲಾಕ್ಡೌನ್ ಬಗ್ಗೆ ಬಿಸಿ ಚರ್ಚೆಯಾಗಿದೆ. ಟಾಸ್ಕ್ ಫೋರ್ಸ್ ಮೀಟಿಂಗ್ನಲ್ಲಿ ಲಾಕ್ಡೌನ್ ಚರ್ಚೆ. ಸಿಎಂ ಬಿಎಸ್ವೈಗೆ ಕೋವಿಡ್ ತಜ್ಞರಿಂದ ಸಲಹೆ. ನಿಜ, ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸದ ಕುರಿತು ಇಂದು ಸಿಎಂ ನೇತೃತ್ವದಲ್ಲಿ ಕೋವಿಡ್ ಎಕ್ಸ್ಪರ್ಟ್ಗಳನ್ನೊಳಗೊಂಡ ಟಾಸ್ಕ್ ಫೋರ್ಸ್ ಜೊತೆ ಕ್ರೂಷಿಯಲ್ ಮೀಟಿಂಗ್ ನಡೆಯಿತು. ಈ ವೇಳೆ ಲಾಕ್ಡೌನ್ ವಿಚಾರ ಸಭೆಯಲ್ಲಿ ಪ್ರಸ್ತಾಪವಾಗಿದೆ. ಕೇವಲ ಪ್ರಸ್ತಾಪವಾಗಿದ್ದಷ್ಟೇ ಅಲ್ಲ, ಬಿಸಿ ಚರ್ಚೆಯೋ ನಡೆದಿದೆ. ಅಷ್ಟಕ್ಕೂ ಟಾಸ್ಕ್ ಫೋರ್ಸ್ ಜೊತೆಗಿನ ಸಿಎಂ ಸಭೆಯಲ್ಲಿ ಚರ್ಚೆಯಾಗಿದ್ದೇನು ಅಂತ ತೋರಿಸ್ತೀವಿ ನೋಡಿ. ಸಿಎಂ ನೇತೃತ್ವದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಲಾಕ್ಡೌನ್ ಬಗ್ಗೆ ತಜ್ಞರು ಪ್ರಸ್ತಾಪ ಮಾಡಿದ್ದಾರೆ. ಈ ವೇಳೆ ಮಹಾರಾಷ್ಟ್ರ ಪರಿಸ್ಥಿತಿ ಬಗ್ಗೆ ಉದಾಹರಣೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಈಗಾಗಲೇ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಪರಿಸ್ಥಿತಿ ಕೈಮೀರಿದ ಮೇಲೆ ಲಾಕ್ಡೌನ್ ಮುಂದುವರೆಸುತ್ತಿದ್ದಾರೆ. ಪರಿಸ್ಥಿತಿ ಕೈಮೀರಿದ ಮೇಲೆ ಲಾಕ್ಡೌನ್ ಮಾಡಿ ಪ್ರಯೋಜನವಿಲ್ಲ. ಕೇಸ್ಗಳು ಇನ್ನಷ್ಟು ಹೆಚ್ಚಾಗುವ ಮುನ್ನವೇ ಲಾಕ್ಡೌನ್ ಮಾಡೋದು ಒಳ್ಳೆಯದು ಅಂತ ಸಿಎಂಗೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಜುಲೈ ಆಗಸ್ಟ್ನಲ್ಲಿ ತಾರಕಕ್ಕೇರಲಿದೆ ಕೊರೋನಾ. ಲಾಕ್ಡೌನ್ ಮಾಡೋದೇ ಒಳ್ಳೆಯದೋ ಎಂದ ಎಕ್ಸ್ಪರ್ಟ್ಗಳು.
ಹೌದು, ಸಿಎಂ ಜೊತೆಗಿನ ಸಭೆಯಲ್ಲಿ ವೈದ್ಯರನ್ನೊಳಗೊಂಡ ಎಕ್ಸ್ಪರ್ಟ್ಗಳು ಕರುನಾಡಿನಲ್ಲಿ ಕೊರೋನಾ ಭವಿಷ್ಯವನ್ನು ನುಡಿದಿದ್ದಾರೆ. ರಾಜ್ಯದಲ್ಲಿ ಯಾವಾಗ ಯಾವ ಮಟ್ಟಕ್ಕೆ ಕೊರೋನಾ ಅಟ್ಟಹಾಸ ಮೆರೆಯುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ 3-4 ದಿನಗಳಿಂದ ರಾಜ್ಯದಲ್ಲಿ ಕೊರೋನಾ ಕೇಸ್ ವಿಪರೀತ ಹೆಚ್ಚಳವಾಗ್ತಿದೆ. ಜುಲೈ ಅಂತ್ಯದ ವೇಳೆಗೆ ಮತ್ತು ಆಗಸ್ಟ್ ಮೊದಲ ವಾರದಲ್ಲಿ ರಾಜ್ಯದಲ್ಲಿ ಕೊರೋನಾ ಸೋಂಕು ಈಗಿನದ್ದಕ್ಕಿಂತ 4 ಪಟ್ಟು ಹೆಚ್ಚಳವಾಗಬಹುದು. ಜುಲೈ ಆಗಸ್ಟ್ನಲ್ಲಿ ಕೊರೋನಾ ಮಿತಿ ಮೀರೋ ಎಲ್ಲ ಸಾಧ್ಯತೆಗಳಿವೆ. ಹೀಗಾಗಿ ಕೊರೋನಾ ಹೆಚ್ಚಾಗುವ ಮುನ್ನ ಲಾಕ್ಡೌನ್ ಮಾಡೋದು ಒಳ್ಳೆಯದು ಅಂತ ತಜ್ಞರು ಸಿಎಂಗೆ ಸಲಹೆ ಕೊಟ್ಟಿದ್ದಾರೆ. ಜುಲೈ 7ರ ಬಳಿಕ ಕಟ್ಟುನಿಟ್ಟಿನ ಕ್ರಮ. ಲಾಕ್ಡೌನ್ ಬಗ್ಗೆ ಆರ್ ಅಶೋಕ್ ಹಿಂಟ್. ಈ ಮಧ್ಯೆ ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ಮಾಡೋ ಬಗ್ಗೆ ಇನ್ನೊಂದು ಸಣ್ಣ ಹಿಂಟ್ ಕೂಡ ಸಿಕ್ಕಿದೆ. ಈ ಹಿಂಟ್ ಕೊಟ್ಟಿದ್ದು ಮತ್ಯಾರೂ ಅಲ್ಲ, ಬೆಂಗಳೂರು ಕೋವಿಡ್ ಉಸ್ತುವಾರಿ ಮತ್ತು ಕಂದಾಯ ಸಚಿವ ಆರ್ ಅಶೋಕ್. ಟಾಸ್ಕ್ ಫೋರ್ಸ್ ಸಭೆಗೂ ಮುನ್ನ ಮಾತನಾಡಿದ ಆರ್ ಅಶೋಕ್, ಜುಲೈ 6ರ ಬಳಿಕ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ. ಸದ್ಯ ನಡೀತಾ ಇರೋ SSLC ಪರೀಕ್ಷೆ ಮುಗಿಯೋದಕ್ಕೆ ಕಾಯ್ತಾ ಇದ್ದೀವಿ. ಪರೀಕ್ಷೆ ಮುಗಿದ ಬಳಿಕ ರಾಜ್ಯದಲ್ಲಿ ಹಲವು ಬದಲಾವಣೆಗಳು ಆಗಲಿವೆ ಅಂತ ಈ ದಿನ ಹೇಳಿದ್ರು. ಸಚಿವರ ಈ ಹೇಳಿಕೆ ಇನ್ನಷ್ಟು ಗುಮಾನಿಗೆ ಕಾರಣವಾಗಿದೆ. ಎಲ್ಲದಕ್ಕೂ ನೀವು 7ನೇ ತಾರೀಕು ಕಾಯಬೇಕು ಅಂತ ನನಗನ್ಸ್ತೈತೆ, ಮಕ್ಕಳ ಹಿತದೃಷ್ಟಿಯಿಂದ. 7ನೇ ತಾರೀಕು ಆದಮೇಲೆ ಇನ್ನೂ ಹಲವಾರು ಬದಲಾವಣೆಗಳನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ. SSLC ಪರೀಕ್ಷೆ ಅಂತ್ಯವಾಗುತ್ತಲೇ ಕಠಿಣ ಕ್ರಮ. ಇನ್ನು ಜುಲೈ 4ನೇ ತಾರೀಕಿಗೆ SSLC ಪರೀಕ್ಷೆ ಅಂತ್ಯವಾಗಲಿದ್ದು, ಬಳಿಕ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಕೆಲ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಸರ್ಕಾರ ಸಿದ್ಧತೆ ನಡೆಸಿದೆ. ಅಷ್ಟಕ್ಕೂ ಸರ್ಕಾರದ ನೂತನ ಕೋವಿಡ್ ನಿಯಮಗಳೇನಿರಬಹುದು ಅಂತ ನೋಡೋದಾದ್ರೆ, ರಾತ್ರಿ 8ರಿಂದ ಬೆಳಗ್ಗೆ 5 ಗಂಟೆಯವರೆಗೆ ಇಂದಿನಿಂದ ಕಠಿಣ ಕರ್ಫ್ಯೂ ಜಾರಿಯಲ್ಲಿರಲಿದೆ. ಭಾನುವಾರದ ಲಾಕ್ಡೌನ್ ಅನ್ನು ಕೂಡ ಇನ್ನಷ್ಟು ಕಠಿಣವಾಗಿ ಜಾರಿಗೊಳಿಸಲು ಪ್ಲಾನ್ ಮಾಡಲಾಗಿದೆ. ಮಾಸ್ಕ್ ಹಾಕದವರಿಗೆ ಕೊರೋನಾ ನಿಯಮ ಉಲ್ಲಂಘಿಸಿದ್ರೆ ದಂಡ ವಿಧಿಸಲಾಗುತ್ತೆ. ಪಾರ್ಕ್ಗಳನ್ನು ಮತ್ತೆ ಬಂದ್ ಮಾಡೋ ಸಾಧ್ಯತೆ ಇದೆ. ಸಭೆ ಸಮಾರಂಭಗಳನ್ನು ಯಾವುದೇ ಕಾರಣಕ್ಕೂ ನಡೆಸುವಂತಿಲ್ಲ. ಕೊರೋನಾ ಹೆಚ್ಚಿರೋ ರಾಜ್ಯ ಜಿಲ್ಲೆಗಳಿಗೆ ಸಂಚಾರ ಬಂದ್ ಮಾಡೋ ಸಾಧ್ಯತೆ ಇದೆ. ಶಾಲೆ ಕಾಲೇಜುಗಳಂತೂ ಸದ್ಯಕ್ಕೆ ಓಪನ್ ಆಗಲ್ಲ. ಸದ್ಯ ತೆರೆಯಲಾಗಿರೋ ಮಾಲ್ಗಳನ್ನು ಮತ್ತೆ ಮುಚ್ಚೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಲಾಕ್ಡೌನ್ ಮಾಡುವುದೇ ಇಲ್ಲ. ಸಿಎಂಗೆ ಏನೇನು ಮಾಡಬೇಕು ಅನ್ನೋದು ಗೊತ್ತಿದೆ. ಈ ಮಧ್ಯೆ ಲಾಕ್ಡೌನ್ ಬಗ್ಗೆ ತಜ್ಞರು ಸಲಹೆ ನೀಡಿದಾಗ ಇತ್ತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ. ಲಾಕ್ಡೌನ್ ಮಾಡೋ ಪರಮಾಧಿಕಾರ ಸಿಎಂ ಹತ್ರ ಇದೆ. ನಿಮ್ಮ ವರದಿಯು ಸಿಎಂ ಬಳಿಯೇ ಇದೆ. ಮುಖ್ಯಮಂತ್ರಿಗಳಿಗೆ ಏನೇನು ಮಾಡಬೇಕು ಅನ್ನೋದು ಚೆನ್ನಾಗೇ ಗೊತ್ತಿದೆ ಅಂದಿದ್ದಾರಂತೆ. ಇನ್ನು ಸಿಎಂ ಟಾಸ್ಕ್ ಫೋರ್ಸ್ ಸಭೆ ಬಳಿಕ ಮಾತನಾಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ರಾಜ್ಯದಲ್ಲಿ ಮತ್ತೊಮ್ಮೆ ಲಾಕ್ಡೌನ್ ಮಾಡೋದೇ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಟಾಸ್ಕ್ ಫೋರ್ಸ್ ಎಲ್ಲ ಅಜೆಂಡಾದಲ್ಲೂ ಇರಲಿಲ್ಲ ಮತ್ತು ಅನಧಿಕೃತವಾದ ಪ್ರಸ್ತಾವನೆ ಕೂಡ ಇಲ್ಲ. ಗೃಹ ಸಚಿವರೇನೋ ಲಾಕ್ಡೌನ್ ಮಾಡಲ್ಲ ಅಂತಿದ್ದಾರೆ. MRE ರಣಕೇಕೆ ಮಿತಿ ಮೀರುತ್ತಿರೋ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಮನಸ್ಸು ಬದಲಾಯಿಸಿ ಕರುನಾಡನ್ನ ಮತ್ತೆ ಲಾಕ್ ಮಾಡಿದ್ರೋ ಆಶ್ಚರ್ಯವಿಲ್ಲ. ವಿನಯ್, TV9 ಬೆಂಗಳೂರು. ಹಿಂಗೆ ನೋಡಿದ್ರೆ ಕೊರೋನಾ ಕೇಸ್ ಮೇಲಿಂದ ಮೇಲಕ್ಕೆ ಏರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಮೀನಾಮೇಷ ಮಾಡ್ತಾ ಕೂತ್ಕೊಂಡ್ರಾಗತ್ತಾ? ಬಹುಶಃ ಏನು ಅಂತಂದರೆ ಮುಖ್ಯಮಂತ್ರಿಯವರಿಗೆ ಇದು ಮನದಟ್ಟಾಗಿತ್ತು ಅಂತ ಅನಿಸುತ್ತೆ. ಹೀಗಾಗೇ ಇವತ್ತು ಖಾಸಗಿ ಆಸ್ಪತ್ರೆಯ ಮಾಲೀಕರನ್ನ ಸಭೆಯನ್ನು ಕರೆದಿದ್ರು. ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸ್ವಲ್ಪ ಗರಮ್ಮಾಗೇ ಇದ್ದರು. ಆರಂಭದಿಂದಲೂ ಕೂಡ ಮುಖ ಗಂಟಾಕೊಂಡೇ ಇದ್ದರು. ಯಾಕಂದರೆ ಗೊತ್ತಿದೆ ಇವ್ರಿಗೆ ಒಳ್ಳೆ ಮಾತಿಂದ ಹೇಳಿದ್ರೆ ಇವ್ಯಾವೂ ಕೂಡ ನಡೆಯಲ್ಲ ಅನ್ನುವಂಥದ್ದು. ಯಾಕಂದರೆ ಈ ಬಾಕಿ ಟೈಮಲ್ಲಿ ಭಾಷಣ ಹೊಡೆಯುವಂಥ ಈ ಆಸ್ಪತ್ರೆಯ ಮಾಲೀಕರುಗಳು ಏನಾದರೂ ಹೆಲ್ಪ್ ಮಾಡಿ ಸರ್ಕಾರದ ಜೊತೆ ಕೈ ಜೋಡಿಸಿ ಅಂದ ತಕ್ಷಣ ಈ ವಿಪರೀತವಾದಂಥ ಈ ಚೌಕಾಸಿಗಳಿತಾರಲ್ಲ, ಇದು ಕಾರಣ ಏನು? ಕೊನೆಗೆ ನೋಡೋ ತನಕ ನೋಡಿದ್ರು ಮುಖ್ಯಮಂತ್ರಿಗಳು, ಅವ್ರಿಗೂ ಕೂಡ ಪೇಷನ್ಸು ಹೋಗಿರಬೇಕು ಅಂತ ಅನಿಸುತ್ತೆ. ಮೇಲ್ಗಡೆ ಎದ್ದೇ ಬಿಟ್ಟರು, ಹೇಳಿದ್ರು ನಾಳೆ ಸಂಜೆಯ ಒಳಗಡೆಗೆ ಇಷ್ಟು ಬೆಡ್ 2500 ಬೆಡ್ಗಳನ್ನು ನೀವು ಸರಿ ಮಾಡಲಿಲ್ಲ ಅಂತಂದರೆ, ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಅದು ನೀವೇ ಜವಾಬ್ದಾರಿ ಅಂತ ಹೇಳಿ ಹೊರಟರು. ಅವ್ರು ಹೊರಟ ತಕ್ಷಣವೇ ಅವ್ರ ಜೊತೆಗೆ ಇಬ್ಬರು ಸಚಿವರು ಕೂಡ, ಬಸವರಾಜ ಬೊಮ್ಮಾಯಿಯವರು ಕೂಡ ಅವ್ರನ್ನೇ ಫಾಲೋ ಮಾಡಿದರು, ಮತ್ತೊಬ್ಬ ಸಚಿವರು ಕೂಡ ಅವ್ರನ್ನೇ
ಫಾಲೋ ಮಾಡಿದರು ಅಶೋಕ್ ಅವರು ಕೂಡ. ಅಂದರೆ ಇದೆಲ್ಲ ನಡೆಯಲ್ಲ ಅಂತ ಗೊತ್ತಾಯಿತು. ಅರ್ಧ ಗಂಟೆ ಅವಧಿನಲ್ಲಿ ಸಾಕಷ್ಟು ಚರ್ಚೆಗಳಾಯಿತು ಮತ್ತೆ ಅವರ ನಡುವೆ. ಅದಾದ ನಂತರ ಅಂತೂ ಇಂತೂ ಖಾಸಗಿ ಆಸ್ಪತ್ರೆಯವರು ಒಪ್ಕೊಂಡ್ರು. ಅಂದರೆ ನಾವು ಒಂದೇ ಸರಿಗೆ ಅಷ್ಟೊಂದು ಕೊಡೋಕ್ಕಾಗಲ್ಲ, ಹಂತ ಹಂತವಾಗಿ ನಾವು ಕೊಡ್ತೀವಿ, ನಾಳೆ ಒಂದಷ್ಟನ್ನು ಮೀಸಲಿಡ್ತೀವಿ, ಅದಾದ ಮೇಲೆ ಇನ್ನೊಂದಿಷ್ಟು ಬೆಡ್ಗಳನ್ನು ಮೀಸಲಿಡ್ತೀವಿ, ಜೊತೆಗೆ ನೀವು ಹೇಳಿದ ರೇಟಿಗೆ ಓಕೆ ಅನ್ನುವಂಥ ಮಾತನ್ನು ಕೂಡ ಖಾಸಗಿ ಆಸ್ಪತ್ರೆಗಳ ಮಾಲೀಕರು ಹೇಳಿದರು. 2500 ಬೆಡ್ಗಳಿಗೆ ಸಿಎಂ ಯಡಿಯೂರಪ್ಪ ಖಡಕ್ ಸೂಚನೆ. ನಾಳೆ ಒಳಗಾಗಿ ನಮ್ಗೆ 2500 ಬೆಡ್ಗಳನ್ನು ನಿಮ್ಮ ಆಸ್ಪತ್ರೆಗೆ ಕೊಡಲೇಬೇಕು. ಆಸ್ಪತ್ರೆಯ ಮಹಾನುಭಾವರಿದಾರಲ್ಲ, ನ್ಯಾಷನಲ್ ಚಾನಲ್ಗಳಲ್ಲಿ ಕುತ್ಕೊಂಡು ಗಂಟೆಗಟ್ಟಲೆ ಭಾಷಣ ಹೊಡಿತಾರೆ, ಹಂಗಾಗಬೇಕು ಹಿಂಗಾಗಬೇಕು, ಕೊರೋನಾವನ್ನು ನಾವು ಹಿಮ್ಮೆಟ್ಟಿಸಬೇಕು. ಸರ್ಕಾರ ಹೇಳಿದ ರೇಟ್ನಲ್ಲೇ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ನಾಳೆ 750 ಬೆಡ್ಗಳ ಹಸ್ತಾಂತರವಾಗಲಿದೆ. ಸುಮಾರು 750 ಬೆಡ್ಗಳು ನಾಳೆ ನಾವು ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡ್ತೀವಿ. ಈ ವಾರದೊಳಗೆ 1500 ಬೆಡ್ಗಳ ಹಸ್ತಾಂತರವಾಗಲಿದೆ. ಪ್ರೈವೇಟ್ ಸೆಕ್ಟರ್ has always been with the government. ಮುಂದಿನ ವಾರ ಉಳಿದ 1000 ಬೆಡ್ಗಳ ಹಸ್ತಾಂತರ ಮಾಡಲಿದೆ. ನಾವು ಯಾರಿಗೂ ತೊಂದರೆ ಆಗೋದ್ರಿಂದ ನಾನು ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋ ಧೈರ್ಯ. ಪ್ರತಿದಿನ ಪ್ರತಿ ಕ್ಷಣ ಕೊರೋನಾ ಬಾಂಬ್ ಸಿಡಿತಿದೆ. ಸೋಂಕಿತರ ಸಂಖ್ಯೆ ಸಾವಿರದ ಗಡಿ ದಾಟಿ ಸಾವಿನ ಮನೆ ಸೇರ್ತಿದೆ. ಕೊರೋನಾ ಕೇಸ್ಗಳ ಸಿಡಿತಕ್ಕೆ ಸರ್ಕಾರಿ ಆಸ್ಪತ್ರೆಗಳು ತುಂಬಿ ತುಳುಕ್ತಿವೆ. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಕಂಟ್ರೋಲ್ ಮೀರಿ ಹೋಗಲಿದೆ. ಸರ್ಕಾರಿ ಆಸ್ಪತ್ರೆಗಳ ಬೆಡ್ಗಳು ಯಾವುದಕ್ಕೂ ಸಾಲಲ್ಲ. ಖಾಸಗಿ ಆಸ್ಪತ್ರೆಗಳಲ್ಲೂ ಟ್ರೀಟ್ಮೆಂಟ್ ಅನಿವಾರ್ಯ. ಈ ಆಗ್ರಹವನ್ನ TV9 ಮೊದಲು ಮಾಡಿತ್ತು. ಕಳೆದ ಜೂನ್ 6ರಂದೇ ಖಾಸಗಿ ಕರಾಮತ್ತು ಅನ್ನೋ ಅಭಿಯಾನದಲ್ಲಿ ಸರ್ಕಾರವನ್ನ ಎಚ್ಚರಿಸಿತ್ತು. ತಡವಾಗಿಯಾದರೂ ರಾಜ್ಯ ಸರ್ಕಾರ ಇಂದು ಕೋವಿಡ್ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಳಿಂದ ಬೆಡ್ಗಳನ್ನು ಪಡೆದುಕೊಂಡಿದೆ. ಎರಡು 2500 ಬೆಡ್ಗಳಿಗೆ ಸಿಎಂ ಯಡಿಯೂರಪ್ಪ ಖಡಕ್ ಸೂಚನೆ. ಸರ್ಕಾರ ಹೇಳಿದ ರೇಟ್ನಲ್ಲೇ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆ ಒಪ್ಪಿಗೆ. 2500 ಬೆಡ್ಗಳನ್ನು ಕೊಡಲೇಬೇಕು. ಸಿಎಂ ಯಡಿಯೂರಪ್ಪ ಕೊಟ್ಟ ಖಡಕ್ ವಾರ್ನಿಂಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳು ತಲೆಬಾಗಿವೆ. 2500 ಬೆಡ್ಗಳನ್ನು ಕೋವಿಡ್ ಚಿಕಿತ್ಸೆಗಾಗಿ ಸರ್ಕಾರಕ್ಕೆ ಮೀಸಲಿಡಲು ಒಪ್ಪಿಕೊಂಡಿವೆ. ಅಷ್ಟೇ ಅಲ್ಲ, ಸರ್ಕಾರ ನಿಗದಿ ಮಾಡಿದ್ದ ದರದಲ್ಲೇ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಖಾಸಗಿ ಆಸ್ಪತ್ರೆಗಳು ಸಮ್ಮತಿಸಿವೆ. ಈ ಮೂಲಕ ಬೆಡ್ ಮತ್ತು ಚಿಕಿತ್ಸಾ ದರದ ಬಗ್ಗೆ ಇದ್ದ ಗೊಂದಲಗಳೆಲ್ಲವೂ ಇವತ್ತು ಕ್ಲಿಯರ್ ಆಗಿವೆ. ನಾಳೆ ಒಳಗಾಗಿ ನಮ್ಗೆ 2500 ಬೆಡ್ಗಳನ್ನು ನಿಮ್ಮ ಆಸ್ಪತ್ರೆಯಲ್ಲಿ ಕೊಡಲೇಬೇಕು. ನಾಳೆ ಒಳಗಾಗಿ ನಮ್ಗೆ 2500 ಬೆಡ್ಗಳನ್ನು ನಿಮ್ಮ ಆಸ್ಪತ್ರೆಯಲ್ಲಿ ಕೊಡಲೇಬೇಕು. ನಮ್ಮ ಬೆಡ್ಗಳ ಕೊರತೆ ಇದೆ, ಮತ್ತು ಅಲ್ಲಿ ಎಲ್ಲ ಥರ ಟ್ರೀಟ್ಮೆಂಟ್ ವ್ಯವಸ್ಥೆ ನೀವು ಮಾಡಬೇಕು ಅಂತ ಹೇಳಿದ್ದೇನೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳು 50% ಬೆಡ್ ಮೀಸಲಿಡಬೇಕು ಅಂತ ಒಂದು ವಾರದ ಹಿಂದೆನೇ ಸರ್ಕಾರ ಆದೇಶ ಹೊರಡಿಸಿತ್ತು. ಆದರೆ ಚಿಕಿತ್ಸಾ ದರ ನಿಗದಿ ಹೊರತುಪಡಿಸಿ ಉಳಿದ ವಿಚಾರಗಳ ಬಗ್ಗೆ ತೀರ್ಮಾನವಾಗಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಬೆಡ್ ಒಪ್ಪಿಸಲು ಖಾಸಗಿ ಆಸ್ಪತ್ರೆಗಳು ಹಿಂದೇಟು ಹಾಕಿದವು. ಇಂದು ಖುದ್ದು ಅಖಾಡಕ್ಕಿಳಿದ ಸಿಎಂ ಯಡಿಯೂರಪ್ಪ ವಿಧಾನಸೌಧದಲ್ಲಿ ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸಿದ್ರು. ಅಷ್ಟಕ್ಕೂ ಸಿಎಂ ನಡೆಸಿದ ಸಭೆಯಲ್ಲಿ ಆಗಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಿಎಂ ಕೊಟ್ಟ ಖಡಕ್ ಸೂಚನೆಗೆ ಖಾಸಗಿ ಆಸ್ಪತ್ರೆ ವ್ಯವಸ್ಥಾಪಕರು ನಾಳೆ ಅಭಿಪ್ರಾಯ ಹೇಳ್ತೀವಿ ಅಂದ್ರು. ಬೇಡ, ಈಗಲೇ ಇಲ್ಲೇ ತೀರ್ಮಾನ ಮಾಡಿ, ನಾವು ಸಭೆಯಿಂದ ಹೊರಗೆ ಹೋಗ್ತೀವಿ, ಈಗಲೇ ತೀರ್ಮಾನ ಮಾಡಿ ಹೇಳಲೇಬೇಕು ಅಂತ ಹೇಳಿದ ಸಿಎಂ ಸಚಿವರ ಜೊತೆ ಸಭೆಯಿಂದ ಹೊರನಡೆದ್ರು. ಈ ಮಧ್ಯೆ ನಮ್ಮಲ್ಲೂ ಸಮಸ್ಯೆಗಳಿವೆ, ಎಲ್ಲಾ ಖಾಸಗಿ ಆಸ್ಪತ್ರೆಗಳು ಕೋವಿಡ್ ಚಿಕಿತ್ಸೆ ನೀಡುವಷ್ಟು ಸಾಮರ್ಥ್ಯ ಇಲ್ಲ ಅನ್ನೋದು ಖಾಸಗಿ ಆಸ್ಪತ್ರೆಗಳ ವಾದವಾಗಿತ್ತು. ಇದಕ್ಕೊಪ್ಪದ ಸರ್ಕಾರ ಸಮಸ್ಯೆಗಳು ಇದ್ದೇ ಇವೆ, ಆದರೆ ನಾಳೆಯೊಳಗೆ ನಮಗೆ 2500 ಬೆಡ್ ಸಿಗಲೇಬೇಕು, ಸಮಸ್ಯೆಗಳನ್ನ ಪರಿಹಾರ ಮಾಡೋಣ, ನಿಮ್ಮ ನಿರ್ಧಾರ ಈಗಲೇ ಸರ್ಕಾರಕ್ಕೆ ತಿಳಿಸಬೇಕು ಅಂತ ಸಭೆಯಲ್ಲಿ ಹೇಳಿದ್ರು. ಖಾಸಗಿ ಆಸ್ಪತ್ರೆಗಳನ್ನ ಕೋವಿಡ್ ಮತ್ತು ನಾನ್ ಕೋವಿಡ್ ಅಂತ ನಿಗದಿಪಡಿಸಿ ಒಂದೇ ಆಸ್ಪತ್ರೆಯಲ್ಲಿ ಕೋವಿಡ್ ಮತ್ತು ನಾನ್ ಕೋವಿಡ್ ಚಿಕಿತ್ಸೆ ಕಷ್ಟ ಅಂತ ಖಾಸಗಿ ಆಸ್ಪತ್ರೆಗಳು ಹೇಳಿದ್ವು. ಯಾಕಾಗಲ್ಲ, ನಾವೀಗ ವಿಕ್ಟೋರಿಯಾ ಬೌರಿಂಗ್ನಲ್ಲಿ ಚಿಕಿತ್ಸೆ ನೀಡ್ತಾ ಇಲ್ವಾ ಅಂತ ರಾಜ್ಯ ಸರ್ಕಾರ ಖಡಕ್ ಆಗಿ ಹೇಳಿದೆ.
ಇದಾದ ಬಳಿಕ ವಿಧಾನಸೌಧದ ಸಭಾಂಗಣದಲ್ಲಿ ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರು ಸಭೆ ಮುಂದುವರೆಸಿದರು. ಈ ವೇಳೆ ಸಚಿವ ಆರ್ ಅಶೋಕ್ ಬಾಗಿಲ ಬಳಿಯೇ ಕುರ್ಚಿ ಹಾಕೊಂಡು ಸಭೆ ಮುಗಿಯುವವರೆಗೂ ಕಾಯ್ದಿದ್ರು. ಬಳಿಕ ಖಾಸಗಿ ಆಸ್ಪತ್ರೆಗಳ ಜೊತೆ ಮತ್ತೊಮ್ಮೆ ಮಾತುಕತೆ ನಡೆಯಿತು. ರಾಜ್ಯ ಸರ್ಕಾರ ಅಂತಿಮವಾಗಿ 2500 ಬೆಡ್ಗಳನ್ನು ನೀಡಲು ಮತ್ತು ನಿಗದಿತ ದರದಲ್ಲೇ ಚಿಕಿತ್ಸೆ ನೀಡಲು ಖಾಸಗಿ ಆಸ್ಪತ್ರೆಗಳನ್ನು ಒಪ್ಪಿಸುವಲ್ಲಿ ಸಫಲವಾಯಿತು. ನಾವೇನು ಸಲಹೆಯನ್ನು ಕೊಟ್ಟಿದ್ರು ಆ 50%ಗೆ ಕಡಿಮೆ ಆಗದ ರೀತಿಯಾಗಿ ಒಪ್ಕೊಂಡಿದ್ದಾರೆ. ಎಕ್ಸಾಕ್ಟ್ 50% ಬೆಡ್ಗಳನ್ನು ಅವರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಟೈಮ್ ಬೌಂಡಿಂಗು ಕೊಟ್ಟಿದ್ದಾರೆ. ಸರ್ಕಾರ ಕೇಳಿದ 2500 ಬೆಡ್ಗಳನ್ನು ನೀಡಲು ಖಾಸಗಿ ಆಸ್ಪತ್ರೆಗಳು ಒಪ್ಪಿವೆ. ನಾಳೆ 750 ಬೆಡ್ಗಳ ಹಸ್ತಾಂತರವಾಗಲಿದೆ. ಈ ವಾರದೊಳಗೆ 1500 ಬೆಡ್ಗಳ ಹಸ್ತಾಂತರವಾಗಲಿದೆ. ಮುಂದಿನ ವಾರ ಉಳಿದ 1000 ಬೆಡ್ಗಳ ಹಸ್ತಾಂತರ ಮಾಡಲಿದೆ. ಸರ್ಕಾರ ನಿಗದಿ ಮಾಡಿರೋ ದರದಲ್ಲೇ ಕೋವಿಡ್ ಚಿಕಿತ್ಸೆ ನೀಡಲು ಖಾಸಗಿ ಆಸ್ಪತ್ರೆಗಳು ಒಪ್ಪಿವೆ. ಖಾಸಗಿ ಆಸ್ಪತ್ರೆಗಳಿಗೆ ಪೊಲೀಸ್ ರಕ್ಷಣೆ ನೀಡಲು ರಾಜ್ಯ ಸರ್ಕಾರ ಒಪ್ಪಿದೆ. ಹೋಟೆಲ್ನಲ್ಲಿ ನಾವು ನಾನ್ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ನೀಡ್ತೀವಿ, ಅದಕ್ಕೂ ರಕ್ಷಣೆ ಒದಗಿಸಲು ಖಾಸಗಿ ಆಸ್ಪತ್ರೆಗಳು ಬೇಡಿಕೆ ಸಲ್ಲಿಸಿದವು. ಖಾಸಗಿ ಆಸ್ಪತ್ರೆಗಳ ಈ ಬೇಡಿಕೆಗೂ ರಾಜ್ಯ ಸರ್ಕಾರ ಒಪ್ಪಿದೆ. ಇನ್ನು 6 ತಿಂಗಳು ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಿದೆ. ಹೀಗಾಗಿ ಖಾಸಗಿ ಆಸ್ಪತ್ರೆಗಳ ಕೋವಿಡ್ ವೈದ್ಯರಿಗೂ ವಿಮೆ ವಿಸ್ತರಣೆ ಬಹುತೇಕ ಖಚಿತವಾಗಿದೆ. ಬಹುತೇಕ ಎಲ್ಲಾ ಬೇಡಿಕೆಗೆ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಆದರೆ ವೇತನ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ 50% ಹಣ ಕೊಡಲು ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಇದಲ್ಲದೆ ಬೆಂಗಳೂರಿನಲ್ಲಿರೋ ಇನ್ನಿತರ ಖಾಸಗಿ ಆಸ್ಪತ್ರೆಗಳನ್ನು ಕೂಡ ಕೋವಿಡ್ ಚಿಕಿತ್ಸೆಗೆ ಬಳಸಿಕೊಳ್ಳಲು ಸರ್ಕಾರ ಚಿಂತನೆ ನಡೆಸಿದೆ. ಇದರ ಜೊತೆಗೆ ನಾಳೆ ಬೆಂಗಳೂರಿನ 11 ಖಾಸಗಿ ಮೆಡಿಕಲ್ ಕಾಲೇಜುಗಳ ಜೊತೆ ಕೂಡ ಮಾತುಕತೆ ನಡೆಯಲಿದೆ. ಸರ್ಕಾರ ಅವರಿಂದ 5000 ಬೆಡ್ಗಳನ್ನು ಪಡೆಯಲು ಕೂಡ ಉದ್ದೇಶಿಸಿದೆ. ಕಿರಣ್ ಹನ್ಯಡ್ಕ, TV9 ಬೆಂಗಳೂರು. ಬಹಳ ಒಳ್ಳೆ ಸುದ್ದಿ. 59 ಆ್ಯಪ್ಗಳನ್ನು, ಚೀನಾದ 59 ಆ್ಯಪ್ಗಳನ್ನು ಕೇಂದ್ರ ಸರ್ಕಾರ ಇವತ್ತು ನಿಷೇಧ ಮಾಡಿ ಇವತ್ತು ಆದೇಶವನ್ನು ಹೊರಡಿಸಿದೆ. ನಿಜಕ್ಕೂ ಅದ್ಭುತವಾದಂಥ ಒಂದು ನಿರ್ಧಾರ ಇದು. ಯಾಕಂದರೆ ಇಲ್ಲಿ ಬಹಳಷ್ಟು ಬರ್ತವಿಲ್ಲಿ. ಇದು ಶೇರಿಟ್ ಆಗಿರ್ಬೋದು, ಟಿಕ್ಟಾಕ್ ಆಗಿರ್ಬೋದು, ಝೂಮ್, ಹಲೋ, ಆಮೇಲೆ ವಿಡ್ಮೇಟ್, ಕ್ಯಾಮ್ ಸ್ಕ್ಯಾನರ್, ಕ್ಲಬ್ ಫ್ಯಾಕ್ಟ್ರಿ, ಫೋಟೋ ವಂಡರ್, UC ಬ್ರೌಸರ್, ಕ್ಲೀನ್ ಮಾಸ್ಟರ್ ಎಲ್ಲ ಕ್ಲೀನ್ ಮಾಡಿ ಬಿಸಾಕಿದೆ ಇವತ್ತು ಲೆಕ್ಕದಲ್ಲಿ. ಬಹಳ ಅದ್ಭುತ ಇದು. ಯಾಕಂದರೆ ಈ ರೀತಿ ಪ್ರಯತ್ನಗಳಾಗಬೇಕಾಗಿತ್ತು. ಆಡಿದ್ದೇ ಆಟ ಹೂಡಿದ್ದೆ ಲಗ್ಗೆ ಅಂತ ಚೀನಾದವ್ರ ವಿರುದ್ಧ ಯಾರು ಏನು ದನಿ ಎತ್ತವರೇ ಇಲ್ವಾ, ನಾವು ಕೂಡ ಇದ್ದೀವಿ ಅನ್ನೋದನ್ನು ಭಾರತ ತೋರಿಸ್ತಾ ಇದೆ. ಬಹಳ ವಂಡರ್ಫುಲ್ ನಿರ್ಧಾರ ಇದು. ಯಾಕಂದರೆ ಒಂದು ಕಡೆಗೆ ಏನು ಅಂತಂದರೆ ಇವ್ರು ಮಾಡಬಾರ್ದಿಲ್ಲ ಮಾಡಬೇಕು, ಇನ್ನೊಂದು ಕಡೆಗೆ ಅವರ ವಸ್ತುಗಳನ್ನು ಮೆರೆಸಬೇಕು ನಾವಿಲ್ಲಿ. ಸೊ ಹೀಗಾಗಿ ಒಂದು ಅದ್ಭುತವಾದಂಥ ನಿರ್ಧಾರಕ್ಕೆ ಬಂದಿದೆ. ಇನ್ನು ಝೂಮ್ ಗೀಮ್ ಯಾವುದೂ ಇಲ್ಲ, ಇನ್ನು ಟಿಕ್ಟಾಕ್ ಅಂತೂ ಮೊದಲೇ ಇಲ್ಲ. ನಮ್ಮ ಯುವಕರು ಒಂಥರ ಹುಚ್ಚೆದ್ದೋಗ್ಬಿಟ್ಟಿದ್ರು ಬಿಡಿ ಈ ಸುಡುಗಾಡು ಈ ಟಿಕ್ಟಾಕ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಏನು ಎಲ್ಲರೂ ಡ್ಯಾನ್ಸರ್ಗಳು, ಎಲ್ಲರೂ ಮಾಸ್ಟರ್ಗಳು, ಎಲ್ಲರೂ ಏನು ಹಾಡುಗಾರರು, 1-2 ವರ್ತನೆಗಳು. ಸೊ ಇಂಥ ಸಂದರ್ಭದಲ್ಲಿ ಏನು ಅಂತಂದರೆ ಅಂತೂ ಇಂತೂ ಈ ಪಬ್ಜಿ ಗಿಬ್ಜಿ ಎಲ್ಲವನ್ನು ಸೇರಿಸ್ಕೊಂಡಂಗೆ ಎಲ್ಲವನ್ನು ಬಡಿದು ಬಿಸಾಕಿದೆ. ಇವತ್ತಿನಿಂದ 59 ಚೀನಾ ಆ್ಯಪ್ಗಳು ಇವತ್ತು ಬ್ಯಾನ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಸಂಗತಿ. 59 ಆ್ಯಪ್ಗಳು ಬ್ಯಾನ್ ಆಗಿರುವಂಥದ್ದು. ಚೀನಾಕ್ಕೆ ಕೇಂದ್ರದ ಬಿಗ್ ಶಾಕ್ ಸಿಕ್ಕಿದೆ. ಕೋಟಿಗಳ ನಷ್ಟ ಚೀನಾಕ್ಕೆ ಆಗಬೇಕು. ಯಾಕಂದರೆ ಒಂದು ಕಡೆಗೆ ಏನು ಅಂತಂದರೆ ನಮ್ಮ ವಿರುದ್ಧ ತೊಡೆತಟ್ಟುವಂಥವ್ರು, ನಮ್ಮ ವಿರುದ್ಧ ಹಲ್ಲು ಮಸಿಯುವಂಥವ್ರನ್ನ ನಾವು ಮೇಳೈಸಬೇಕಾ? ಇವತ್ತಲ್ಲ ನಾಳೆ ನಾವೇನು ಕಡಿಮೆ ಇದ್ದೀವ ಸಾಫ್ಟ್ವೇರಲ್ಲಿ, ಹಾರ್ಡ್ವೇರಲ್ಲಿ, ನಮ್ಮವರು ಕೂಡ ಮಾಡ್ತಾರೆ. ಅದರಲ್ಲಿ ಏನಿದೆ ದೊಡ್ಡ ಸಂಗತಿ ಅದರಲ್ಲಿ. ಸೊ ಮಾಡೋದನ್ನೆಲ್ಲ ಬೇಕಾದ್ರೆ ನಮ್ಮವರೇ ಮಾಡಲಿ, ನೋ ಪ್ರಾಬ್ಲಮ್. ಯಾವ್ಯಾವ ಆ್ಯಪ್ಗಳನ್ನು ಮಾಡಬೇಕು ನಮ್ಮವರಿಗೆ ಚಿಟಿಕೆ ಹೊಡೆಯೋಷ್ಟರ ಮಟ್ಟಿಗೆ ಸುಲಭ ಅದು. ಖಂಡಿತವಾಗಲೂ ನಮ್ಮವ್ರು ಮಾಡ್ತಾರೆ. ಆದರೆ ಈಗ ಚೀನಾ ಆ್ಯಪ್ಗಳೇನಿದೆಯಲ್ಲ ಅವು ಎಲ್ಲವೂ ಕೂಡ ಬ್ಯಾನ್ ಆಗಿದೆ. ಬಹಳ ಅದ್ಭುತವಾದ ನಿರ್ಧಾರ ಕೇಂದ್ರದ್ದು. ಇನ್ನು ಇದೆಲ್ಲದರ ಜೊತೆಗೆ ಒಂದು ಸಂಗತಿನ ಹೇಳಲೇಬೇಕು. ಎಷ್ಟರ ಮಟ್ಟಿಗೆ ನಾವು ರೆಡಿಯಾಗಿದ್ದೀವಿ ನಾವು ಈ ಕೊರೋನಾವನ್ನು ಎದುರಿಸಲಿಕ್ಕೆ. TV9 ಒಂದಿಷ್ಟು ಬಿಗ್ ಎಕ್ಸ್ಪೋಸನ್ನು ಮಾಡಿದೆ. ಎಷ್ಟರ ಮಟ್ಟಿಗೆ ಜನ ಪರದಾಡ್ತಾ ಇದ್ದಾರೆ ಅಂತ ಒಂದು ತಿಳ್ಕೊಂಬಿಡಿ. ಬ್ರೇಕ್ ತಗೊಳ್ಳೋಕ್ಕಿಂತ ಮೊದಲು ಒಂದು ಲೈನ್ ಹೇಳ್ಬಿಡ್ತೀನಿ. ಇಲ್ಲಿ ತನಕ ಯಾರ್ಯಾರಿಗೆ ಬಂತಲ್ಲ ಈ ಕೊರೋನಾ ಅವರೇ ಪುಣ್ಯಾತ್ಮರು, ಹೆಂಗೋ ಆಸ್ಪತ್ರೆ ಸೇರಿ ವಾಪಸ್ ಬಂದರು. ಈಗೇನಾದರೂ ಬರುತ್ತಾ ನತದೃಷ್ಟರು, ಪಾಪಿಗಳು. ಯಾಕೆ ಗೊತ್ತಾ? ಅವರಿಗೆ ಬೆಡ್ ಸಿಗಲ್ಲ, ಅವರಿಗೆ ಮೆಡಿಸಿನ್ ಸಿಗಲ್ಲ, ಅವರಿಗೆ ಆ್ಯಂಬುಲೆನ್ಸ್ ಸಿಗಲ್ಲ. ಇವತ್ತಂತ ಹಲವಾರು ಘಟನಾವಳಿಗಳನ್ನು ನಿಮ್ಮ ಮುಂದಿಡ್ತೀನಿ. ನೋಡಿ ಎಂಥ ಸ್ಥಿತಿ ಇದೆ ಅಂತಂದರೆ ನಾವು ಕೊರೋನಾ ಎದುರಿಸಲಿಕ್ಕೆ ಎಷ್ಟರ ಮಟ್ಟಿಗೆ ಸಜ್ಜಾಗಿದ್ದೀವಿ. ನಿಜಕ್ಕೂ ಬಹಳ ಬೇಸರ ಆಗುತ್ತೆ, ಹೇವರಿಕೆ ಆಗುತ್ತೆ ನನಗೆ ಮಾತಾಡೋಕ್ಕೆ. ಯಾಕಂದರೆ ತೀರಾ ಒಂದು ಆ್ಯಂಬುಲೆನ್ಸಿಗೆ ಎಷ್ಟು ಗಂಟೆ ಕಾಯಿಸ್ಬೇಕ್ರಿ? ಇವ್ರು ನೆಗೆದು ಬಿದ್ದೋದ್ರು ಆ್ಯಂಬುಲೆನ್ಸ್ ಬರಲ್ಲ ಅಂತಂತಂದರೆ ಏನು ವ್ಯವಸ್ಥೆ ಇದು? ಇವತ್ತು ನಮ್ಮದು 2 ಗಂಟೆ ಕಾರ್ಯಕ್ರಮ ಏನಿರುತ್ತಲ್ಲ, ಆ ಕಾರ್ಯಕ್ರಮ ಇವತ್ತು ಆಗಲಿಲ್ಲ. ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದು ಮುಗಿದಾದ ತಕ್ಷಣ ಬಹಳಷ್ಟು ಜನ ಸಹಾಯಕ್ಕೋಸ್ಕರ ನಮ್ಮ ಆಫೀಸ್ ಕಚೇರಿ ಮುಂಗಡೆ ಬರ್ತಾರೆ. ಇವತ್ತೊಂದು 40 ಜನ ಇದ್ದರು.
ಅವ್ರ ಹತ್ರ ಮಾತಾಡ್ತಾ ಇದ್ದೆ ನಾನು. ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಒಬ್ಬರು ಮಹಿಳೆ ಆಟೋ ನಿಲ್ಲಿಸಿ ಓಡೋಡಿ ಬಂದರು. ಬಂದು ಏನಾಯಿತು ಅಂತ ಕೇಳಿದೆ ನಾನು. ಸರ್ ನೋಡಿ, ಬೆಳಗ್ಗಿಂದ ತಿರುಗಾಡ್ತಾ ಇದ್ದೀವಿ ನಾವು, ಆ ಎಮ್ಮ ಪಾಪ ಹೆಂಗಸಿಗೆ ಮೇಲುಸಿರು ಮೇಲಕ್ಕೆ ಕೆಳಗಡೆ ಉಸಿರು ಕೆಳಗಡೆ ಆಗ್ತಾ ಇದೆ, ನೀವೇ ಕಾಪಾಡಬೇಕು ಸರ್, ಸಾಧ್ಯನೇ ಇಲ್ಲ ನಮಗೆ ಅಂತೇಳಿ ಅಂತ. ತಕ್ಷಣಕ್ಕೆ ನಾನು ಏನು ಮಾಡಿದೆ ಅಂದರೆ KC ಜನರಲ್ ಆಸ್ಪತ್ರೆಯ ಮುಖ್ಯಸ್ಥರಿಗೆ ಫೋನ್ ಮಾಡಿದೆ, ಸರ್ ಈ ರೀತಿ ಇದೆ ಅಂತ. ಅವ್ರು ಹೇಳಿದ್ರು ಇಲ್ಲೆಲ್ಲ ಫಿಲಪ್ ಆಗೋಗ್ಬಿಟ್ಟಿದೆ ರಂಗನಾಥ್, ಏನು ಹೆಲ್ಪ್ ಮಾಡೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಒಂದು ಕೆಲಸ ಮಾಡಿ ESI ಆಸ್ಪತ್ರೆಗೆ ಕರ್ಕೊಂಡೋಗಿ ನನ್ನ ಸ್ನೇಹಿತನಿದ್ದಾನೆ ಹೇಳ್ತೀನಿ ಅಂತ. ESI ಆಸ್ಪತ್ರೆ ನಂಬರ್ ಕೊಟ್ಟರು. ಅವರು ಅಲ್ಲಿನ ಮುಖ್ಯಸ್ಥರ ಹತ್ರ ಮಾತಾಡಿದೆ. ಅವ್ರು ಹೇಳಿದ್ರು ತಕ್ಷಣ ಫೀವರ್ ಸೆಂಟರ್ಗೆ ಕಳಿಸಿ ರಂಗನಾಥ್, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ. ಅದಾದಮೇಲೆ ಅವ್ರನ್ನ ಕಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಒಂದು ಕಡೆಗೆ ಆ್ಯಂಬುಲೆನ್ಸ್ಗೋಸ್ಕರ ಕಾಯುವಂಥದ್ದು, ಇನ್ನೊಂದು ಕಡೆಗೆ ಏನು ಅಂದರೆ ಮೇಲುಸಿರು ಮೇಲಕ್ಕೆ ಕೆಳಗಡೆ ಉಸಿರು ಕೆಳಗಡೆ ಆದರೂ ಕೂಡ ಅವ್ರನ್ನ ಕರ್ಕೊಂಡು ಹೋಗೋದಿರುವಂಥದ್ದು. ಇದಾ ವ್ಯವಸ್ಥೆ. ಸ್ಥಿತಿಗತಿಗಳು ಹೆಂಗಿದೆ ಅನ್ನೋದನ್ನು ನಾವು ತೋರಿಸಿದ್ದೀವಿ ನೋಡಿ. ಪರಿಸ್ಥಿತಿ ಮಿತಿ ಮೀರ್ತಾ ಇದೆ. ಹತೋಟಿಗೆ ಸಿಗದಂತೆ ಭಯಾನಕ ಸ್ಥಿತಿಗೆ ತಲುಪ್ತಾ ಇದೆ. ನಿತ್ಯ ಬರ್ತಿರುವಂತಹ ಸಾವಿರಾರು ಪಾಸಿಟಿವ್ ಕೇಸ್ಗಳು ಪರಿಸ್ಥಿತಿಯನ್ನ ಮೃತ್ಯು ಕೂಪಕ್ಕೆ ತಳ್ಳಿದೆ. ಇಂಥ ಸಂದಿಗ್ಧ ಪರಿಸ್ಥಿತಿಯ ಹೊಡೆತಕ್ಕೆ ಸಿಲುಕಿ ಅದೆಷ್ಟೋ ಜೀವಗಳು ನರಳುತ್ತಾ ಇವೆ. ಕೊರೋನಾ ಸೋಂಕಿತರು ಮತ್ತು ಸಾಮಾನ್ಯ ರೋಗಿಗಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅಂಥ ಕಣ್ಣೀರ ಕಥೆಗಳನ್ನ ಒಂದೊಂದಾಗಿ ಹೇಳ್ತೀವಿ ನೋಡಿ. TV9 ಬಿಗ್ ಎಕ್ಸ್ಪೋಸ್ 1. 12 ಗಂಟೆ ಆಸ್ಪತ್ರೆಗೆ ಅಲೆದಾಡಿದ್ರೂ ಸಿಗಲಿಲ್ಲ ಚಿಕಿತ್ಸೆ. ಇದು ನಿಜಕ್ಕೂ ಘನಘೋರ, ಪ್ರತಿಯೋರ್ವರ ಮನ ಕಲುಕುವಂಥದ್ದು. ಯಾಕಂದ್ರೆ ಒಬ್ಬ ರೋಗಿ 12 ಗಂಟೆ ಅಲೆದಾಡಿದ್ರೂ ಯಾವ ಆಸ್ಪತ್ರೆಯೂ ಚಿಕಿತ್ಸೆಗೆ ಮುಂದಾಗಿಲ್ಲ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ರಾಜಧಾನಿ ಬೆಂಗಳೂರಿನಲ್ಲೇ. ಬೆಂಗಳೂರಿನ ಸುಂಕುತ್ಕಟ್ಟೆಯ ವ್ಯಕ್ತಿಯೋರ್ವರಿಗೆ ತೀವ್ರ ಉಸಿರಾಟದ ತೊಂದರೆ ಉಂಟಾಗಿತ್ತು. ನಿನ್ನೆ ನಸುಕಿನ ಜಾವ 3 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿದ್ದಾರೆ. ನಾಗರಭಾವಿಯ ಯೂನಿಟಿ ಲೈಫ್ ಲೈನ್, ಯಶವಂತಪುರದ ಸ್ಪರ್ಶ್, MS ರಾಮಯ್ಯ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಕೊಡಿ ಎಂದಿದ್ದಾರೆ. ಆದರೆ ಯಾವ ಆಸ್ಪತ್ರೆಯಲ್ಲೂ ವೈದ್ಯರು ಚಿಕಿತ್ಸೆ ನೀಡಿಲ್ಲ. ಬಳಿಕ ವಿಕ್ಟೋರಿಯಾ, ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ ಆಸ್ಪತ್ರೆಗಳಿಗೂ ತೆರಳಿದ್ದಾರೆ. ಆದರೆ ಅಲ್ಲಿನ ವೈದ್ಯರು ಕೊರೋನಾ ಸೋಂಕಿತರಿಗಷ್ಟೇ ಇಲ್ಲಿ ಚಿಕಿತ್ಸೆ ನೀಡೋದು ಅಂತ ವಾಪಸ್ ಕಳಿಸಿದ್ದಾರೆ. ಕೊನೆಗೆ ನೊಂದ ವ್ಯಕ್ತಿ TV9 ಬಳಿ ತಮಗಾದ ನೋವು ತೋಡಿಕೊಂಡ್ರು. ಕೂಡಲೇ KC ಜನರಲ್ ಆಸ್ಪತ್ರೆಯ RMO ಮೋಹನ್ ಜೊತೆ ಮಾತನಾಡಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಯಿತು. TV9 ಬಿಗ್ ಎಕ್ಸ್ಪೋಸ್ 2. ಕೊರೋನಾ ಚಿಕಿತ್ಸೆಗೆ ಅಲೆದಾಡಿ ಪ್ರಾಣ ಬಿಟ್ಟ ವ್ಯಕ್ತಿ. ಮತ್ತೊಂದೆಡೆ ಸೋಂಕಿತ ವ್ಯಕ್ತಿಯೋರ್ವ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿ ಪ್ರಾಣ ಬಿಟ್ಟಿರುವ ಕರಳು ಹಿಂಡುವ ಘಟನೆ ನಡೆದಿದೆ. ಹೌದು, ಬೆಂಗಳೂರಿನ ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಆಟೋ ಡ್ರೈವರ್ ಓರ್ವನಿಗೆ ಸೋಂಕು ತಗುಲಿತ್ತು. ಚಿಕಿತ್ಸೆ ಪಡೆಯೋಕೆ 3 ದಿನಗಳ ಕಾಲ ಆಸ್ಪತ್ರೆಗಳಿಗೆ ಅಲೆದಾಡಿದ್ದಾನೆ. ಆದರೆ ಎಲ್ಲೂ ಚಿಕಿತ್ಸೆ ಸಿಗದೆ ಇದ್ದಿದ್ದರಿಂದ ಮನೆಯಲ್ಲೇ ಕೊನೆ ಉಸಿರೆಳೆದಿದ್ದಾನೆ. ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಕೊನೆ ಉಸಿರೆಳೆದ್ರು ಅಧಿಕಾರಿಗಳು ಯಾರೂ ಅತ್ತ ಸುಳಿಯಲೇ ಇಲ್ಲ. ಅಧಿಕಾರಿಗಳು ಬೇಜವಾಬ್ದಾರಿತನ ಮೆರೆದಿದ್ದಲ್ಲದೆ ಅಮಾನವೀಯವಾಗಿ ವರ್ತಿಸಿದ್ದಾರೆ. ಹೀಗಾಗಿ ಮನೆಯಲ್ಲಿಯೇ ಶವ ಇಟ್ಟು ಕುಟುಂಬಸ್ಥರು ಮರುಕಪಟ್ಟರು. TV9 ಬಿಗ್ ಎಕ್ಸ್ಪೋಸ್ 3. ಆಂಬ್ಯುಲೆನ್ಸ್ಗಾಗಿ 16 ಗಂಟೆ ಕಾದ ಸೋಂಕಿತ. ಮತ್ತೊಂದು ಕಡೆ ಆರೋಗ್ಯ ಇಲಾಖೆ ಬೇಜವಾಬ್ದಾರಿತನ ಜಗಜ್ಜಾಹೀರಾಗಿದೆ. ಆರೋಗ್ಯ ಸಚಿವರ ತವರು ಜಿಲ್ಲೆಯಲ್ಲೇ ದುಸ್ಥಿತಿ ಎದುರಾಗಿದೆ. ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಕಾನ್ಸ್ಟೇಬಲ್ ಓರ್ವರಿಗೆ ಕೊರೋನಾ ಬಂದಿತ್ತು. ಆದರೆ ಆಸ್ಪತ್ರೆಗೆ ಸಾಗಿಸೋದಕ್ಕೆ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ರೆ ಸರಿಯಾಗಿ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಗೋಳು ಕೇಳೋದಕ್ಕೆ ಯಾವೊಬ್ಬ ಅಧಿಕಾರಿಯೂ ಮುಂದಾಗಿಲ್ಲ. ಇದರಿಂದಾಗಿ ಆಂಬ್ಯುಲೆನ್ಸ್ ಸಿಗದೆ ಕಾನ್ಸ್ಟೇಬಲ್ ಸತತ 16 ಗಂಟೆಗಳ ಕಾಲ ಕಾದು ಕಣ್ಣೀರಿಟ್ರು. ಒಟ್ನಲ್ಲಿ ಒಂದ್ ಕಡೆ ಕೊರೋನಾ ರಣ ಕೇಕೆ ಹಾಕ್ತಾ ಇದೆ, ಮತ್ತೊಂದ್ ಕಡೆ ಬೇರೆ ಬೇರೆ ಸಮಸ್ಯೆಗಳು ಜನರ ಜೀವ ಹಿಂಡ್ತಾ ಇವೆ. ಇಂಥದ್ರಲ್ಲಿ ವೈದ್ಯಕೀಯ ಸೌಲಭ್ಯವು ಸರಿಯಾಗಿ ಸಿಗದೇ ಇರೋದು ಜನರಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ತಾ ಇದೆ. ಅದರಲ್ಲೂ ಆರೋಗ್ಯ ಸಚಿವರ ತವರಲ್ಲೇ ಆಂಬ್ಯುಲೆನ್ಸ್ಗಾಗಿ ಕಾನ್ಸ್ಟೇಬಲ್ ಪರದಾಡಿದ್ದು ನಿಜಕ್ಕೂ ಶೇಮ್. ಬ್ಯೂರೋ ರಿಪೋರ್ಟ್, TV9. ಸೊ ಇಂಥ ವ್ಯವಸ್ಥೆ ಇಟ್ಕೊಂಡು ನಾವೇನಾದರೂ ರೋಗ ಹಚ್ಕೊಂಡ್ಬಿಟ್ರೆ ಭಗವಂತನೂ ಕೂಡ ನಮ್ಮನ್ನು ಕಾಪಾಡಕ್ಕೆ ಸಾಧ್ಯ ಇಲ್ಲ. ಅದು ನಮಗೂ ನಿಮಗೂ ಗೊತ್ತಿರಲಿ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.